ನೀವು ನೋಡ್ತಿದ್ದೀರಾ ಸಾಧನೆಯ ದಾರಿಯಲ್ಲಿ ಸಾಧಕನಿಗೆ ಕೊನೆಯಲ್ಲಿ ಅನ್ನುವಂಥ ಕಾರ್ಯಕ್ರಮ. ನಾನು ನಿಮ್ಮ ಶ್ರೀ. ಮನುಷ್ಯ ಎಲ್ಲೋ ಹುಟ್ಟುತ್ತಾನೆ, ಎಲ್ಲೋ ಬೆಳೀತಾನೆ, ಏನೋ ಆಗಬೇಕು ಅಂದ್ಕೊಳ್ತಾನೆ, ಏನೋ ಆಗೋಗ್ತಾನೆ, ಯಾರನ್ನೋ ಇಷ್ಟಪಡ್ತಾನೆ, ಯಾರ ಜೊತೆನೋ ಇರ್ತಾನೆ. ಹೀಗೆಲ್ಲ ಇರಬೇಕಾದ್ರೆ ಮನುಷ್ಯ ಕನಸಿನ ಜೊತೆಯಲ್ಲಿ ನಡೀತಾ ಇರ್ತಾನೆ. ಆ ಕನಸು ಏನಂತ ಯೋಚನೆ ಮಾಡ್ತೀರಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಒಬ್ಬರು ವಿಶೇಷವಾದ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಯಾರು ಅಂತ ನೋಡ್ತಾ ಇದ್ದೀರಲ್ಲ, ಖಂಡಿತ. ಸೊ ಅವರು ಹುಟ್ಟಿದ್ದು ಚೆನ್ನೈ ಆದರೆ ಬೆಳೆದಿದ್ದು ಮತ್ತು ಅವ್ರು ಓದಿದ್ದು ಮ್ಯೂಸಿಕ್ ಎಲ್ಲ ಮಾಡಿದ್ದು ಬ್ಯಾಂಗ್ಳೂರಿನಲ್ಲಿ. ಅವ್ರ ಹೆಸರು ಎಸ್ ನಾಗು ಅಂತ. ಹಾಗಾದರೆ ಏನೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ತಿಳಿಸೋಣ ಹಾಗಾದರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಕಾರ್ಯಕ್ರಮದ ವಿಶೇಷತೆ ಇಷ್ಟೇ ಸರ್, ಸಾಧನೆಯ ದಾರಿಯಲ್ಲಿ ಸಾಧಕನಿಗೆ ಕೊನೆಯಲ್ಲಿ ಅಂತ. ಅಂದರೆ ಮನುಷ್ಯ ಅಂದಮೇಲೆ ಎಲ್ಲೋ ಹುಟ್ಟುತ್ತಾನೆ, ಎಲ್ಲೋ ಬೆಳೀತಾನೆ, ಏನೋ ಆಗ್ಬೇಕಂತ ಅಂದ್ಕೊಳ್ತಾನೆ, ಕೊನೆಗೆ ಏನೋ ಒಂದು ಆಗ್ತಾನೆ, ಯಾರನ್ನೋ ಇಷ್ಟಪಡ್ತಾನೆ, ಯಾರ ಜೊತೆನೋ ಇರ್ತಾನೆ. ಹಾಗೆ ಅವ್ನು ಇಷ್ಟಪಟ್ಟು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಅವ್ನ ಲೈಫ್ ಜರ್ನಿನಲ್ಲಿ ಇಲ್ಲ ಏನೋ ಇದೆ ಅಂದ್ಕೊಂಡು ಅವನು ಟ್ರೈ ಮಾಡ್ತಾನೆ ಇರ್ತಾನೆ. ಇಲ್ಲ ಏನೋ ಸಿಕ್ಕಿದೆ ನನಗೆ, ನಾನು ಅಂದ್ಕೊಂಡಿದ್ದು ಸಿಕ್ಕಿಲ್ಲ, ನಾನು ಏನು ಮಾಡಬೇಕಂದಿದ್ದು ಮಾಡೋಕ್ಕಾಗಿಲ್ಲ ಅಂತ. ಸೊ ಹಾಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಲೈಫ್ ಜರ್ನಿ, ಒಂದು ವಿಶೇಷತೆ ಅಂದರೆ ನಿಮ್ಮ ಜೀವನ ಚರಿತ್ರೆ ಹೇಗಿತ್ತು, ನಿಮ್ಮ ಲೈಫ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಇಲ್ಲಿ ತನಕ ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದು ನಿಮ್ಮ ಲೈಫ್ನ, ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಮಾಡೋಣ. ಹಾಗೆ ನಾನು ಕೇಳ್ತಾ ಹೋಗ್ತೀನಿ, ನೀವು ಆನ್ಸರ್ ಮಾಡಿ ಸರ್. ಸರ್, ನಿಮ್ಮ ಲೈಫ್ ಜರ್ನಿ ಬಗ್ಗೆ, ಚೆನ್ನೈನಲ್ಲಿ ಇರ್ತೀರಾ, ನಿಮ್ಮದೇ ಆದ ಕೆಲಸ ಮಾಡ್ಕೊಂಡಿರ್ತೀರಾ, ಅದಾದ ನಂತರ ಬ್ಯಾಂಗ್ಳೂರಿಗೆ ಬರ್ತೀರಾ, ಬ್ಯಾಂಗ್ಳೂರಿನಲ್ಲಿ 8th ಸ್ಟ್ಯಾಂಡರ್ಡ್ಗೆ ನೀವು ಮ್ಯೂಸಿಕ್ನ ಕಲಿಬೇಕು ಅಂತ ಕ್ಲಾಸ್ಗೆ ಜಾಯ್ನ್ ಆಗ್ತೀರಾ. ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತಾ ಮ್ಯೂಸಿಕ್ ಬಗ್ಗೆನೇ, ಇಲ್ಲ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರಾ? ಹೇಗೆ ಸರ್ ನಿಮ್ಮ ಲೈಫ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಆ ಸ್ಟಾರ್ಟ್ ಆದ ನಂತರ ಹೇಗೆ ಅದು ಟ್ರಾವೆಲಿಂಗಲ್ಲಿ ಬಂತು ನಿಮ್ಮ ಲೈಫು? ಬೇಸಿಕಲಿ ಬಂದು ನಮ್ಮ ಫಾದರ್ ಬಂದು ವಯಲಿನಿಸ್ಟು. ಅವರು ಬಂದು ಇಂಡಿಯನ್ ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರು ಬಂದು ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಾ ಇರುವಾಗಲೇ ಬ್ಯಾಂಡಲ್ಲಿ ಅವರು ಒಂದು ಇಂಟ್ರೆಸ್ಟ್ ಇತ್ತು. ಅವ್ರು ವಯಲಿನಿಸ್ಟ್ ಆಗಿರೋದ್ರಿಂದ ಬ್ಯಾಂಡಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಸಡನ್ನಾಗಿ ಅವ್ರಿಗೇನೋ ಇಂಟ್ರೆಸ್ಟ್ ಬಂತು, ನಾನು ಇಂಡಸ್ಟ್ರಿಗೆ ಹೋಗಬೇಕು, ನಾನು ಫಿಲಿಮ್ ಇಂಡಸ್ಟ್ರಿನಲ್ಲಿ ಬಂದು. ಆವಾಗೆಲ್ಲ ಬಂದು ಇಂಡಸ್ಟ್ರಿ ಬ್ಯಾಂಗ್ಳೂರಲ್ಲಿ ಇರಲಿಲ್ಲ, ಎಲ್ಲ ಚೆನ್ನೈನಲ್ಲಿ ಇದ್ದಿದ್ದು. ನಮ್ಮ ಫಾದರ್ ಏನು ಮಾಡಿಬಿಟ್ರು, ಜಾಬ್ ರಿಸೈನ್ ಮಾಡಿಬಿಟ್ರು, ಇಂಡಿಯನ್ ಏರ್ಫೋರ್ಸ್ ಜಾಬ್ ಬಂದು ರಿಸೈನ್ ಮಾಡಿಬಿಟ್ಟು ಸೊ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿಬಿಟ್ರು. ಅಲ್ಲಿಗೆ ಹೋಗ್ಬಿಟ್ಟು ಇಂಡಸ್ಟ್ರಿನಲ್ಲಿ ವಯಲಿನಿಸ್ಟ್ ಆಗಿ, ಆಮೇಲೆ ಕೊನೆಗೆ ಅರೇಂಜರ್ ಆಗಿ ಎಲ್ಲ ತುಂಬ ಸುಮಾರು ಒಂದು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಹತ್ರ ಕೆಲಸ ಮಾಡಿದ್ದಾರೆ ನಮ್ಮ ಫಾದರ್. ಆ ಟೈಮಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ನಾನು 7th ಅಡ್ವಾಂಟೇಜ್ ಅಂತ ಸ್ಕೂಲ್ ಒಂದಿದೆ, ಇಲ್ಲಿ ಮೌ ರೋಡಲ್ಲಿ ಇದೆ. ಅದರಲ್ಲಿ ನಾನು 6th ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದೆ. ಸೊ ಇದಕ್ಕಿದ್ದಂಗೆ ನಮ್ಮ ತಂದೆಯವರು ಬಂದು ಇಲ್ಲ ನೀವು ಅಲ್ಲಿಗೆ ಬಂದು ಸೆಟ್ಲಾಗಿ ನಾನೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಚೆನ್ನೈ ಕರ್ಕೊಂಡು ಹೋದ್ರು. ಫಸ್ಟು ನಾವು ಟಿ ನಗರ್ನಲ್ಲಿ ಇದ್ದಿದ್ದು. ನಮ್ಮ ಫಾದರ್ ವರ್ಕ್ ಸ್ಟುಡಿಯೋಗೆ ಹೋಗುವಾಗ ಅವ್ರಿಗೆ ಊಟ ಎಲ್ಲ ತಗೊಂಡು ಹೋಗೋದು. ಅಲ್ಲಿ ರೆಕಾರ್ಡಿಂಗ್ GK ವೆಂಕಟೇಶ್ ಅವರು, ರಾಜನ್ ನಾಗೇಂದ್ರ ಅವರು, ಉಪೇಂದ್ರ ಕುಮಾರ್ ಸರ್ ಎಲ್ಲರ ಹತ್ರ ಬಂದು ಅವ್ರು ಕೆಲಸ ಮಾಡಿ, ಒಂದು ವಾರ ಅವ್ರದ್ದಿದ್ರೆ ಒಂದು ವಾರ ಇನ್ನೊಬ್ಬರು, ಈ ಥರ ಇರ್ತಾ ಇತ್ತು ಎಲ್ಲರೂ. ಸೊ ನಾನು ಬಂದು ಅವ್ರಿಗೆ ಊಟ ತಗೊಂಡು ಸ್ಕೂಲ್ ಹಾಲಿಡೇಸ್ ಟೈಮ್ಸಲ್ಲಿ ಅವ್ರಿಗೆ ಮಧ್ಯಾಹ್ನ ಲಂಚ್ ತಗೊಂಡು ಹೋಗೋದು, ಅದೆಲ್ಲ ನೋಡ್ತಾ ಆ ಇಂಟ್ರೆಸ್ಟ್ ಇತ್ತು ನನಗೆ. ಆಮೇಲೆ ನಮ್ಮ ಡ್ಯಾಡ್ ಏನು ಮಾಡಿದ್ರು ಅಂದರೆ, ನಿಮಗೆ ಯಾವ ಇನ್ಸ್ಟ್ರೂಮೆಂಟ್ ಇಂಟ್ರೆಸ್ಟ್ ಇದೆ ಅಂತ ಕೇಳುವಾಗ ನನಗೆ ಸಿತಾರ್ ಮೇಲೆ ಏನೋ ಒಂದು ಇದು ಬಂತು. ನಮ್ಮ ಮನೇಲಿ ಸಿತಾರ್ ಇತ್ತು. ಶ್ಯಾಮಲಾಜಿ ಭಾವೆ ಬಂದು ನಮ್ಮ ಫಾದರ್ ಬಂದು ಶ್ಯಾಮಲಾಜಿ ಭಾವ್ ಹತ್ರ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಆ ಟೈಮಲ್ಲಿ ಅವರು ಇಬ್ಬರು ಕಲ್ಕಟ್ಟಾದಲ್ಲಿ ಎಲ್ಲೋ ಒಂದು ಸಿತಾರ್ ತಗೊಂಡು ಬಂದರು. ಆ ಸಿತಾರ್ ನಮ್ಮ ಮನೇಲಿ ಇತ್ತು. ನಾನು ಇದು ಕಲಿತೀನಪ್ಪ ಅಂತ ತಕ್ಷಣವೇ ನಮ್ಮ ಫಾದರ್ ಬಂದು ನಮ್ಮ ಮಾಸ್ಟರ್ ಗುರುಗಳು ಜಹರ್ ಅಹಮದ್ ಹುಸೇನ್ ಖಾನ್ ಸಾಬ್ ಅಂತ ಅವ್ರ ಹತ್ರ ನನ್ನ ಸೇರಿಸಿದ್ರು. 1983 ಸೇರಿಸಿದ್ರು ಅವ್ರ ಹತ್ರ ನನ್ನ. ಅವರು ಬಂದು KV ಮಹಾದೇವನ್ ಸಾರ್ ಹತ್ರ, MS ವಿಶ್ವನಾಥನ್ ಸರ್ ಹತ್ರ, ಎಲ್ಲರ ಹತ್ರ ಬಂದು ಅವ್ರು ಬಂದು ರೆಕಾರ್ಡಿಂಗ್ ಹೋಗ್ತಾ ಇರೋಂಥ ಪರ್ಸನ್ನು. ಅವ್ರ ಹತ್ರ ನಾನು ಮ್ಯೂಸಿಕ್ ಕಲಿತೆ, ಹಿಂದೂಸ್ತಾನಿ. ಆಮೇಲೆ ನನಗೆ 1990ನಲ್ಲಿ ನನಗೆ ಜಾಬ್ ಸಿಕ್ತು. ನಾನು ಬಂದು ಆ್ಯಕ್ಚುಲಿ ಬೇಸಿಕಲಿ ಮೆಕ್ಯಾನಿಕಲ್. ಸರ್, ನಿಮಗೆ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ,
ಬಟ್ ಯಾಕೆ ನೀವು ಡಿಪ್ಲೊಮ್ಗೆ ಜಾಯ್ನ್ ಆಗ್ತೀರಾ? ಅದು ಫಸ್ಟ್ ನಮ್ಮ ಫಾದರ್ ಯಾವಾಗಲೂ ಹೇಳೋದು, ಫಸ್ಟ್ ಎಜುಕೇಷನು, ಆಮೇಲೆ ಏನೇ ಇದ್ರು. ಯಾಕಂದರೆ ನಮ್ಮ ಫಾದರ್ ಬಂದು ಬೇಸಿಕ್ಲಿ ಅವ್ರು ಬಂದು ಇಂಡಿಯನ್ ಏರ್ಫೋರ್ಸ್ನಲ್ಲಿ ವರ್ಕ್ ಮಾಡುವಾಗ ಅವ್ರಿಗೆ ಅದಿತ್ತು, ನೀವು ಚೆನ್ನಾಗಿ ಓದಬೇಕು, ಒಳ್ಳೆ ಜಾಬಲ್ಲಿ ಇರಬೇಕಂತ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ನಮ್ಮನ್ನೆಲ್ಲ ಇಂಡಸ್ಟ್ರಿಗೆ ತಗೊಂಡು ಬಂದು ಇಂಟ್ರೊಡ್ಯೂಸ್ ಮಾಡಬೇಕಂತ ಅವ್ರಿಗೆ ಇಂಟ್ರೆಸ್ಟ್ ಸ್ಟಾರ್ಟಿಂಗಿಂದ ಇರಲಿಲ್ಲ. ಬಟ್ ಏನಂದರೆ ಒಂದು ಹಾಬಿಗೋಸ್ಕರ ನಾನೇ ಇರಲಿ, ನಮ್ಮ ಬ್ರದರ್ ಇರಲಿ, ಎಲ್ಲರೂ ಬಂದು ಸ್ಟಾರ್ಟ್ ಮಾಡಿರೋದು. ಸರ್, ಹಾಗೆ ಇಲ್ಲಿ ಮ್ಯೂಸಿಕನ್ನು ಕಲ್ತ್ಕೊಳ್ತೀರಾ, ಆಮೇಲೆ ನಿಮ್ಮದು ಸ್ಟಡೀಸ್ ಎಲ್ಲ ಮುಗಿಯುತ್ತೆ, ಸ್ಟಡೀಸ್ನಲ್ಲೇ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡ್ತೀರಾ, ಅದಾದ ನಂತರ ಒಂದು ಕಾರ್ಪೊರೇಟ್ ಕಂಪ್ನಿಗೆ ಕೆಲ್ಸಕ್ಕೆ ಸೇರಿಕೊಳ್ತೀರಾ. ಕೆಲ್ಸಕ್ಕೆ ಸೇರಿಕೊಂಡು ಒಂದು 15 ವರ್ಷ ನೀವು ಅಲ್ಲೇ ಕೆಲಸ ಮಾಡ್ತಿರ್ತೀರಾ. ಕೆಲಸ ಮಾಡಿದ ನಂತರ ನೀವು ಸಡನ್ನಾಗಿ ಬ್ಯಾಂಗ್ಳೂರಿಗೆ ಬರ್ತೀರಾ. ಅದೇಗೆ ಸರ್? ಆ ಕೆಲಸ ಬಂದು ನಾನು ಜಾಯ್ನ್ ಆದಮೇಲೆ ನಾನು ಬಂದು ಫಸ್ಟ್ ನನಗೆ ಬಂದು ವಿಳಿಪುರಂ ಅನ್ನೋ ಒಂದು ಪ್ರಾಜೆಕ್ಟ್ಗೆ ಹಾಕಿದ್ರು ಅವರು. ಸೊ ಅಲ್ಲಿ ನಾನು ಸೈಟ್ ಇನ್ಚಾರ್ಜ್ ಆಗಿದ್ದೆ, ಸೈಟ್ ಇಂಜಿನಿಯರ್ ಆಗಿದ್ದೆ. ಸೊ ಎಲ್ಲ ಬಂದು ಅದರೆಲ್ಲ ಬಂದು ಮ್ಯೂಸಿಕ್ಗೆ ಅದಕ್ಕೆ ಡಿಫ್ರೆಂಟು. ಅದೇನಂದರೆ ಎಲ್ಲ ಫ್ಯಾಬ್ರಿಕೇಷನು, ಎರೆಕ್ಷನ್ಸು, ಓವರ್ ಹೆಡ್ ಕ್ರೈನ್ಸು, ಡ್ರೆಸ್ಸಸ್ ಎಲ್ಲ ಎರೆಕ್ಟ್ ಮಾಡೋದು, ಆ ಥರ ಕೆಲಸ ಚೆನ್ನಾಗೇ ಇತ್ತು. ಅಮೌಂಟಿಗೆ ಕಮ್ಮಿ ಇಲ್ಲ. ಸೊ ಕಂಪ್ನಿ ವೆಹಿಕಲ್ಸ್ ಇತ್ತು, ಎಲ್ಲಿ ಬೇಕಾದ್ರೂ ಓಡಾಡೋದು, ಆ ಥರ ಇತ್ತು. ಸಡನ್ನಾಗಿ ನನಗೆ ಬಂದು 95 ಮ್ಯಾರೇಜ್ ಪ್ರಪೋಸಲ್ ನಮ್ಮ ಫಾದರ್ ಬಂದು ಮ್ಯಾರೇಜ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರು. ಸೊ ಮ್ಯಾರೇಜ್ ಆದಮೇಲೆ ನಮ್ಮದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಾನೊಂದು ಕಡೆ ಅವರೊಂದು ಕಡೆ ಇರೋದ್ರಿಂದ ಸೊ ಸ್ವಲ್ಪ ಡಿಫಿಕಲ್ಟ್ಸ್ ಆಯಿತು. ಸರಿ, ನಮ್ಮ ಫಾದರು ಏನು ಮಾಡ್ತೀಯ ಅಂತ ಹೇಳಿದ್ರು. ಸರ್, ನೋಡೋಣ ಮ್ಯೂಸಿಕ್ ಇಂಡಸ್ಟ್ರಿಗೆ ಬರೋಣ ಅಂತ ಒಂದು ಪ್ಲ್ಯಾನ್ ಇತ್ತು ನನಗೆ. ಸೊ ನಾನು ಎಲ್ಲೇ ಯಾವುದೇ ಊರಿಗೆ ಹೋದ್ರೂ ನನ್ನ ಇನ್ಸ್ಟ್ರೂಮೆಂಟ್ ನನ್ನ ಜೊತೆಗೆ ಇರ್ತಾಯಿತ್ತು. ನಾನು ಅಲ್ಲೇ ಈವ್ನಿಂಗ್ ಟೈಮಲ್ಲಿ ಜಸ್ಟ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಾನು ಅದು ಪ್ಲೇ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಹಂಗಿದ್ದೆ. ನಾನು ಮ್ಯೂಸಿಕ್ ಬಿಟ್ಟಿರಲಿಲ್ಲ, ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಬಟ್ ಅಲ್ಲಿಂದ ನಾನು ಬ್ಯಾಂಗ್ಳೂರಿಗೆ ಬಂದಮೇಲೆ ಟೋಟಲ್ ಇಂಡಸ್ಟ್ರಿನೇ ಚೇಂಜ್ ಆಗಿದೆ. ಸೊ ನಾವು ಅಂದ್ಕೊಂಡಿರೋ ಇಂಡಸ್ಟ್ರಿ ಇರಲಿಲ್ಲ ಆ ಟೈಮಲ್ಲಿ. ಆ ಟೈಮಲ್ಲಿ ಎಲ್ಲ ಬಂದು ಒಂಥರ ಆರ್ಟಿಸ್ಟಿಗೆ ಒಂದು ವ್ಯಾಲ್ಯೂ ಇತ್ತು. ಈಗ ಒಂದು ಏನಂದರೆ ಅದೇ ಒಂಥರ ಒಂದು ಮದುವೆಗೆ ಹೋದ್ರೆ ಹೆಂಗಿರುತ್ತೋ ಆ ಥರ ಇರ್ತಾಯಿತ್ತು. ಆಯಾ ಫುಲ್ ಟೋಟಲ್ ಲೈವ್ ಆರ್ಕೆಸ್ಟ್ರಾ. ಇಲ್ಲಿ ಬಂದಮೇಲೆ 2005 ನಾನು ನೋಡ್ತಾ ಇದ್ರೆ ಟೋಟಲ್ ಚೇಂಜ್ ಆಗಿದೆ. ಮ್ಯೂಸಿಕ್ ಇಂಡಸ್ಟ್ರಿಗೆ ಬರಲಿಕ್ಕೆ ಯಾರು ಸರ್ ಇನ್ಸ್ಪಿರೇಷನ್? ಮ್ಯೂಸಿಕ್ ಇನ್ಸ್ಪಿರೇಷನ್ ಬಂದು ನಮ್ಮ ತಂದೆಯವರು. ಯಾಕಂದರೆ ಅವರು ಡೈಲಿ ಅರ್ಲಿ ಮಾರ್ನಿಂಗ್, ಇವತ್ತಿಗೂ ನಾವು 87 ಇಯರ್ಸ್ ಆಗ್ತಾಯಿದೆ, ಇವತ್ತಿಗೂ ಡೈಲಿ ಅವ್ರಿಗೆ ವರ್ಕ್ ಇದೆಯೋ ವರ್ಕಿಂಗು ಬೆಳಗ್ಗೆ 5 ಗಂಟೆಗೆ ಎದ್ದು ವ್ಯಾಲಿಡ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ತುಂಬ ಜನಗಳಿಗೆ ಇಂಡಸ್ಟ್ರಿನಲ್ಲಿ ಇರೋರು ಗೊತ್ತು, ಇಲ್ಲಿರೋರು ಗೊತ್ತಿರೋ ನನಗೆ ಗೊತ್ತಿಲ್ಲ. ತಮಿಳ್ನಾಡಿನಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತು ನಮ್ಮ ಫಾದರ್ ಏನಂತ. ಡೈಲಿ ಮಾರ್ನಿಂಗ್ 5 o'clock ಬಂದು ಅವ್ರು ಪ್ರಾಕ್ಟೀಸ್ ಮಾಡೋದು. ನಾವು ಮ್ಯೂಸಿಕ್ ಜಾಸ್ತಿ ಕಲ್ತಿಲ್ಲ, ಆದರೂ ನಮ್ಮ ಫಾದರ್ ಡೈಲಿ ಅವ್ರು ಬಾರಿಸೋದು, ಅವರು ಒಂದೊಂದು ರಾಗ ಒಂದೊಂದು ದಿವಸ ಅವ್ರು ಬಂದು ಇದು ಮಾಡೋದು, ಅದು ಕೇಳಿ ನಮಗೆ ಬಂದದು ಒಂದು ಇನ್ಸ್ಪಿರೇಷನ್. ನಮ್ಮ ಫಾದರ್ ನಮ್ಗೆ ಇನ್ಸ್ಪಿರೇಷನ್. 2005 ಮ್ಯೂಸಿಕ್ ಇಂಡಸ್ಟ್ರಿನ ಸ್ಟಾರ್ಟಪ್ ಮಾಡ್ಕೊಡ್ತೀರಾ? ಯಾಕೆಂದರೆ ನಿಮ್ಗೆ ಜಾಸ್ತಿ ಆಸಕ್ತಿ ಮ್ಯೂಸಿಕಲ್ಲೇ ಇರೋದ್ರಿಂದ ಎಲ್ಲೇ ಕೆಲಸ ಮಾಡಿದ್ರು ಮನಸ್ಸು ಈ ಕಡೆನೇ ಎಳಿತಾ ಇರುತ್ತೆ. ಸೊ ಸ್ಟಾರ್ಟ್ ಆದ ನಂತರ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಟೋಟಲು 10 ಸಿನಿಮಾಗಳಿಗೆ ಮ್ಯೂಸಿಕನ್ನು ಕೊಡ್ತೀರಾ. ಆದರೆ ಆ 10 ಸಿನಿಮಾಗಳು ಕನ್ನಡ ಸಿನಿಮಾಗಳೇ ಆಗಿರುತ್ತೆ. ಆದರೆ ನೀವು ಹುಟ್ಟಿದ್ದು ಚೆನ್ನೈ ಆದರೆ ಬಟ್ ತಮಿಳ್ನಲ್ಲಿ ಯಾವ ಸಿನಿಮಾಕ್ಕೂ ನೀವು ಮ್ಯೂಸಿಕ್ ಮಾಡಿರಲ್ಲ. ಯಾಕೆ ಸರ್? ಅಲ್ಲೇನಾದರೂ ನಿಮಗೆ ಚಾನ್ಸ್ ಏನಾದರೂ ಸಿಕ್ಕಿಲ್ಲ ಅಂತನಾ, ಇಲ್ಲ ನಿಮಗೆ ಇಲ್ಲಿ ಕನ್ನಡ ಅಷ್ಟೊಂದು ಕಂಫರ್ಟಬಲ್ ಇತ್ತಂತನಾ? ಯಾವುದು ಒಂದು ರೀಸನ್ ಸರ್? ಇಲ್ಲ, ಆ್ಯಕ್ಚುಲಿ ಬಂದು ನಾನು ಬಂದು ತಮಿಳ್ನಾಡಿನಲ್ಲಿ ಇರುವಾಗ ನಾನೇ ಇರಲಿ, ನಮ್ಮ ಬ್ರದರ್ ಇರಲಿ, ನಾವು ಬಂದು ಸೊ ನಾನು ಬಂದು ಜಾಬಲ್ಲಿ ಇರೋದ್ರಿಂದ ನನಗೆ ಈ ಸರ್ಕಲ್, ಈ ಕಾಂಟ್ಯಾಕ್ಟ್ ಎಲ್ಲ ಬಂದು ಇರಲಿಲ್ಲ. ಸೊ ನಮ್ಮ ಫಾದರ್ ಇರೋದ್ರಿಂದ ಅವ್ರ ಜನರೇಷನ್ನಲ್ಲಿ ಎಲ್ಲರೂ ಪರಿಚಯ ಇದ್ದಾರೆ ಹೊರತು ನನಗೆ ಆಮೇಲೆ ನೆಕ್ಸ್ಟ್ ಜನರೇಷನ್ ಏನಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾನು ಬೇರೆ ಫೀಲ್ಡಲ್ಲಿದ್ದೆ. ಸೊ ಯಾವಾಗ ನಾನು ಬಂದು ನೆಕ್ಸ್ಟು ಬಂದು ನಾನು ಜಾಬ್ ರಿಸೈನ್ ಮಾಡಿಬಿಟ್ಟು ಬರೋದೇ ಡೈರೆಕ್ಟಾಗಿ ಬ್ಯಾಂಗ್ಳೂರಿಗೆ ಬರ್ತಾಯಿದ್ವಿ. ಬ್ಯಾಂಗ್ಳೂರಿಗೆ ಬಂದಮೇಲೆ ನನಗೆ ಭಾಷೆ ಬಂದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಇಷ್ಟಕ್ಕೆ ನಾನು ಹುಟ್ಟಿದ್ದು, ನಾನು ಬೆಳೆದಿರೋದು ಬೆಂಗಳೂರಲ್ಲಿ, ನಮ್ಮ ಫಾದರ್ ಬ್ಯಾಂಗ್ಳೂರು. ನನಗೆ ಒಂದು ಪದಾನು ಕನ್ನಡ ಬಂದಿಲ್ಲ. ಸರ್, ಇನ್ನೊಂದು, ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ರಾಜ್ಯಗಳಿದ್ದಾವೆ, ಅದರಲ್ಲೂ ಕರ್ನಾಟಕ ಅಂದರೆ ಅಷ್ಟೊಂದು ಫೇಮಸ್ಸು. ಎಷ್ಟೋ ರಾಜ್ಯಗಳಿಂದ ಬಂದಂಥ ಜನರು ಕರ್ನಾಟಕಕ್ಕೆ ಬಂದ ತಕ್ಷಣ ಸ್ಟೀಜಿಗೆ ಯಾರು ಕನ್ನಡನ ಕಲಿಯಲ್ಲ. ಅದರಲ್ಲಿ ನೀವು ತಮಿಳ್ನಾಡಿನಲ್ಲಿ ಹುಟ್ಟಿದ್ರು ಕೂಡ ಕರ್ನಾಟಕಕ್ಕೆ ಬಂದು, ಅದರಲ್ಲೂ ಬ್ಯಾಂಗ್ಳೂರಿನಲ್ಲಿದ್ದು ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಕನ್ನಡ ಮಾತಾಡೋದಕ್ಕೆ ಟ್ರೈ ಮಾಡ್ತೀರಾ. ಸೊ ಸಾಕಷ್ಟು ಪ್ರಯತ್ನದಲ್ಲಿ ತುಂಬ ಚೆನ್ನಾಗಿ ಮಾತನಾಡೋದು ಕೂಡ ಕಲ್ತಿದ್ದೀರಾ. ಅದು ಹೇಗೆ ಸರ್? ಯಾರು ಇನ್ಸ್ಪಿರೇಷನ್ನು? ಅದೆಷ್ಟು ಬೇಗ ಅದು ಯಾವ ಥರ ಕಲ್ತ್ರಿ ನೀವು? ನನಗೆ ಕನ್ನಡ ಅಂದರೆ ತುಂಬ ಇಷ್ಟ. ಯಾಕಂದರೆ
ನಮ್ಮದು 2500 ಇಯರ್ಸ್ ಓಲ್ಡ್ ಲ್ಯಾಂಗ್ವೇಜ್. ಸೊ ನನಗೆ ಯಾವಾಗಲೂ ಬ್ಯಾಂಗ್ಳೂರು ಬರಬೇಕಂತ ತುಂಬ ಖುಷಿ ಇತ್ತು, ಬಟ್ ನನಗೆ ಅವಕಾಶ ಸಿಗಲಿಲ್ಲ ಆ ಟೈಮಲ್ಲೆಲ್ಲ ಬರೋಕ್ಕೆ. ಸೊ ನಾನು ಅಲ್ಲಿ ಬಂದು ಏನೋ ಒಂದು ಯಾವಾಗ ಮತ್ತೆ ಬಂದು ನಮ್ಮ ಓನ್ ನೇಟಿವ್ ಪ್ಲೇಸ್ಗೆ ಯಾವಾಗ ಹೋಗ್ತೀವ ಅನ್ನೋ ಒಂದು ಇದು ಇರೋದು ನನಗೆ. ಬಟ್ ಅದು ನಮಗೆ ಬಂದು ಆ ಅವಕಾಶ ಸಿಗಲಿಲ್ಲ. ಸೊ ಅದರಿಂದ ನಾನು ಬಂದು ಯಾವಾಗ ನಾನು ಕನ್ನಡ ಕಲಿಬೇಕು, ಮಾತಾಡಬೇಕು, ಮತ್ತೆ ಯಾರಾದರೂ ಭೇಟಿಯಾಗಿ ಮಾತಾಡಬೇಕಂದ್ರೆ ನನ್ನ ಸರ್ಕಲ್ ಎಲ್ಲ ಬಂದು ಆ ಥರ ಸರ್ಕಲ್ ಇರಲಿಲ್ಲ. ಯಾಕಂದರೆ ಕಡಲೂರು ಎಲ್ಲ ತಮಿಳ್ನಾಡು ಪ್ಲೇಸಲ್ಲೇ ನನ್ನ ಕೆಲಸಗಳು ಜಾಸ್ತಿ ಇರೋದ್ರಿಂದ ನನಗೆ ಅಲ್ಲಿ ಅವಕಾಶ ಸಿಗಲಿಲ್ಲ ಮಾತಾಡೋಕ್ಕೆ. ಬ್ಯಾಂಗ್ಳೂರಿಗೆ ಬಂದಮೇಲೆ ನನಗೆ ಭಾಷೆ ಬಂದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಇಷ್ಟಕ್ಕೆ ನಾನು ಹುಟ್ಟಿದ್ದು, ನಾನು ಬೆಳೆದಿರೋದು ಬೆಂಗಳೂರಲ್ಲಿ, ನಮ್ಮ ಫಾದರ್ ಬ್ಯಾಂಗ್ಳೂರು. ನನಗೆ ಒಂದು ಪದಾನು ಕನ್ನಡ ಬಂದಿಲ್ಲ. ನನಗೆ ಯಾರನ್ನಾದ್ರು ಕೇಳಬೇಕಾದ್ರೆ ಶಿವಾಜಿನಗರ ಇಲ್ಲ ಮೆಜೆಸ್ಟಿಕ್ ಇದೆರಡು ಮಾತ್ರ ಗೊತ್ತಿತ್ತು, ಯಾವ ರೂಟು ಗೊತ್ತಿಲ್ಲ. ನಾನು ಯಾರನ್ನಾದ್ರು ಫ್ರೆಂಡ್ಶಿಪ್ ಮಾಡೋಣ ಎಲ್ಲ ನಾನಿರೋ ಪ್ಲೇಸಲ್ಲಿ ಬಂದು ಆ್ಯಕ್ಚುಲಿ ನಾನು ಬಂದು ಸೇರಿರೋದು ಫಸ್ಟ್ ಬಂದು ಬಾಣಸ್ವಾಡಿ. ಅದೆಲ್ಲ ತಮಿಳ್ನಾಡು ಬೆಳ್ತಾ ಇರೋದು, ಅಲ್ಲಿ ತಮಿಳ್ ಮಾತಾಡೋರು ಕೆಲವರು, ಕನ್ನಡ ಮಾತಾಡೋರು ಯಾರು ಇರಲಿಲ್ಲ. ಆಮೇಲೆ ನಾನೇನು ಮಾಡಿದೆ, ಸರಿ ಹೆಂಗೆ ಕನ್ನಡ ಕಲಿಯೋದು ಅಂತ ನಾನು ಈ ಕನ್ನಡ ಚಾನಲ್ಸ್ ನೋಡೋಕೆ ಶುರು ಮಾಡಿಬಿಟ್ಟೆ. ಆವಾಗ ಬಂದು ಉದಯ TV ಅದು ಇದು ಅವ್ರು ಏನು ಮಾತಾಡ್ತಾರೆ ಅದೆಲ್ಲ ನೋಡ್ಕೊಂಡು ಸ್ವಲ್ಪ ಕೆಲವರು ಕನ್ನಡದವ್ರ ಹತ್ರ ಬಂದು ಫೋನ್ ಮಾಡಿ ಬೇಕಂತ ಮಾತಾಡೋದು, ಈ ಥರ ಕಲ್ತ್ಬಿಟ್ಟು ಈಗಲೂ ಸರಿಯಾಗಿ ಬರ್ತಾ ಇಲ್ಲ. ನನ್ನ ಕನ್ನಡ ತುಂಬ ಫ್ಲೂಯೆಂಟಾಗಿ ಬರ್ತಾ ಇಲ್ಲ, ಆದರೆ ಮಾತಾಡ್ತೀನಿ, ಮ್ಯಾನೇಜ್ ಮಾಡ್ತೀನಿ ನಾನು. ಸರ್, ಯಾವ್ಯಾವ ಥರ ಮ್ಯೂಸಿಕ್ನ ನೀವು ಇಷ್ಟಪಡ್ತೀರಾ ಮತ್ತು ಯಾವ್ಯಾವ ಥರ ಮ್ಯೂಸಿಕ್ನ ನೀವು ಮಾಡ್ತೀರಾ ಸರ್? ನನಗೆ ತುಂಬ ಗಜಲ್ಸ್ ಅಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ನಾನು ಸುಮಾರು ಆ ಟೈಮಲ್ಲೇ ನನ್ನ ಕಾಲೇಜ್ ಟೈಮಲ್ಲೇ ನಾನು ಬಂದು ಗುಲಾಮ್ ಅಲಿ ಸಾಬ್ದು, ಸೊ ಅನೂಪ್ ಜಲಟ ಅವ್ರದ್ದು, ಸೊ ಈ ಥರ ಬಂದು ಕೆಲವೊಂದು ಆಲ್ಬಮ್ಸ್, ಪ್ರೈವೇಟ್ ಆಲ್ಬಮ್ಸ್ ನಾನು HMV ಅಂತ ಇತ್ತು ಚೆನ್ನೈನಲ್ಲಿ ಮೌಂಟ್ ರೋಡಲ್ಲಿ, ಅಲ್ಲಿ ಹೋಗಿ LPG ರೆಕಾರ್ಡ್ಸ್ ಅದು ತಗೊಂಡು ಹೋಗು, ಅದು ಕೇಳೋದು, ನೈಟಲ್ಲಿ ಕೇಳೋದು ಆ ಥರ. ಆಮೇಲೆ ನನಗೆ ತುಂಬ R.D. ಬರ್ಮನ್ ಸಾಬ್ದು ತುಂಬ ಇಷ್ಟ ಆಗುತ್ತೆ ಮ್ಯೂಸಿಕ್ಸು. ಇಳೆಯರಾಜ ಸಾರ್ದು ಮ್ಯೂಸಿಕ್ಸ್ ತುಂಬ ಇಷ್ಟ ಆಗುತ್ತೆ. ಇತ್ತೀಚೆಗೆ ರೆಹಮಾನ್ ಸಾರ್ದು ನನಗೆ ತುಂಬ ಇನ್ಸ್ಪೈರ್ ಆಗ್ತೀನಿ ಅವರು. ಸೊ ಮ್ಯೂಸಿಕ್ಕು ಯಾವ್ದು ಇಷ್ಟ ಅನ್ನೋದಲ್ಲ, ನಮ್ಗೆ ಸಬ್ಜೆಕ್ಟು ಯಾವ ಥರ ಇದೆ, ಅವರು ಒಬ್ಬರು ಡೈರೆಕ್ಟ್ರ್ ಬಂದು ನನಗೆ ಬಂದು ಸಾಂಗ್ ಈ ಥರ ಬೇಕಾದರೆ ಡೈರೆಕ್ಟ್ರದ್ದು ಏನಿದೆ, ಆ ಡೈರೆಕ್ಟ್ರಿಗೆ ಏನು ಬೇಕೋ ಅದು ಮಾತ್ರ ನಾನು ಇವಾಗ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಬಂದು ನನ್ನದೇ ಒಂದು ಪ್ರೈವೇಟ್ ಆಲ್ಬಮ್ಸ್ ಎಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನನ್ನದೇ ಒಂದು ಆರೆಂಜ್ ಆಡಿಯೋಸ್ ಕಂಪ್ನಿ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೀ ಟೈಮಲ್ಲಿ ನಾನು ಬಂದು ನನ್ನದಂತೂ ಆಲ್ಬಮ್ಸ್ ಕೆಲವೊಂದು ಇವಾಗ ಶುರು ಮಾಡಿದ್ದೀನಿ. ಸರ್, ಅಪಾರ್ಟ್ ಫ್ರಮ್ ಮ್ಯೂಸಿಕ್ಕು ನೀವೇನೆಲ್ಲ ಮಾಡ್ತೀರಾ? ಅಂದರೆ ಮ್ಯೂಸಿಕನ್ನು ಬಿಟ್ಟು ಬೇರೆ ಏನೆಲ್ಲ ಕೆಲಸಗಳನ್ನ ಮಾಡ್ತೀರಾ? ಬೇರೆ ನನಗೆ ಮ್ಯೂಸಿಕ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಮ್ಯೂಸಿಕ್ ಇಂಡಸ್ಟ್ರಿ ಬಗ್ಗೆನೇ ನಾನಿವಾಗೇನು ನನ್ನದೇ ಒಂದು ಪ್ರಾಜೆಕ್ಟ್ ಮಾಡಬೇಕಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ಇವಾಗ ನಾನೇ ಅದಕ್ಕೆ ಆ ಪ್ರಾಜೆಕ್ಟಿಗೆ ನಾನೇ ಪ್ರೊಡ್ಯೂಸರ್ ಆಗಿದ್ದೀನಿ. ಸೊ ಅದು ಒಂದು ತಮಿಳ್ ಮೂವಿ, ಅದನ್ನು ರೈಟ್ಸ್ ತಗೊಂಡು ಸೊ ಸ್ಕ್ರಿಪ್ಟು, ಡೈಲಾಗ್ಸ್, ಎವ್ರಿಥಿಂಗ್ ಈಸ್ ರೆಡಿ. ಅಬೌಟು ಇನ್ನೊಂದೇ ಒಂದು 10-15 ಡೇಸಲ್ಲಿ ನಾವು ಶೂಟಿಂಗ್ ಹೋಗ್ಬೇಕಂತ ಪ್ಲ್ಯಾನ್ ಆಗಿದೆ. ಡಿಪ್ಲೊಮಾ ಮಾಡಿದ್ರಿ, ಆಮೇಲೆ ಕೆಲ್ಸಕ್ಕೆ ಕೊಟ್ಟೋಗ್ತೀರಾ, ಆಮೇಲೆ ಮ್ಯೂಸಿಷಿಯನ್ ಆಗಿ ವರ್ಕ್ ಮಾಡ್ತೀರಾ. ಆ್ಯಕ್ಚುಲಿ ನಿಮ್ಮ ಇಂಟ್ರೆಸ್ಟ್ ಇದ್ದಿದ್ದು ಮ್ಯೂಸಿಷಿಯನ್ ಆಗಿರಬೇಕು ಅಂತ, ಅಂತೂ ಕೊನೆಗೂ ಕೂಡ ಅಲ್ಲಿಗೆ ಬಂದ್ರಿ. ಸೊ ಅದು ನಿಜ. ಆ್ಯಕ್ಚುಲಿ ನೀವು ಅಂತಲ್ಲ, ಯಾರೇ ಆದ್ರೂ ಏನೋ ಒಂದು ಮನ್ಸಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಅದು ಏನೇ ಕೆಲಸ ಮಾಡಿದ್ರು ಅದು ಎಳಿತಾ ಇರುತ್ತೆ. ಲೈಕ್ ಇಲ್ಲ ನಾನು ಅದನ್ನ ಮಾಡಬೇಕಿತ್ತು ಅಂತ ಅದನ್ನ ಬಿಟ್ಟು, ಬಟ್ ಕೊನೆಗೂ ನೀವೇನು ಚೂಸ್ ಮಾಡ್ಕೊಂಡ್ರೆ ಅಲ್ಲಿಗೆ ಬಂದು ಕುತ್ಕೊಂಡ್ರೆ. ಸೊ ದಟ್ ಈಸ್ ಗ್ರೇಟ್ ಆ್ಯಕ್ಚುಲಿ. ಅಪಾರ್ಟ್ ಫ್ರಮ್ ದಟ್ ನೀವು ಹೇಳಿದ್ರಿ ಒಂದು ತಮಿಳ್ ಮೂವಿ ಕೂಡ ಮಾಡ್ತಾ ಇದ್ದೀರಿ ಪ್ರೊಡ್ಯೂಸರ್ ಆಗಿ ಅಂತ ಹೇಳಿದ್ರಿ. ಹಾಗೆ ಅದ್ರ ಜೊತೆಗೆ ಅಪಾರ್ಟ್ ಫ್ರಮ್ ನಿಮ್ಮ ಪ್ರೊಫೆಷನಲ್ನ ಬಿಟ್ಟು ನಿಮ್ಮ ಪರ್ಸ್ನಲ್ ಸ್ವಲ್ಪ ಕೆದಕ್ಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಜನರಿಗೆ ಗೊತ್ತಿರೋ ಹಾಗೆ, ನಮ್ಮ ವೀಕ್ಷಕರಿಗೆ ಗೊತ್ತಿರೋ ಹಾಗೆ ಮ್ಯೂಸಿಷಿಯನ್ ಅಂದರೆ ಅವ್ರದ್ದೇ ಆದ ಲೋಕದಲ್ಲಿ ಇರ್ತಾರೆ. ನೀವು ಅವಾಗಲೇ ಹೇಳ್ತಾ ಇದ್ರಿ, ಒಂದು ಸಾಂಗ್ನ ಕಂಪೋಸ್ ಮಾಡಬೇಕಂದ್ರೆ ನೀವು ಒಂದು ದಿನ, ಒಂದು ವಾರ, ಒಂದು ತಿಂಗಳು, ಒಂದು ವರ್ಷನೂ ಬೇಕಾದ್ರೆ ಆಗ್ಬೋದು. ಇಟ್ಸ್ ಡಿಪೆಂಡ್ ಅಪಾನ್ ಯುವರ್ ಕ್ರಿಯೇಟಿವಿಟಿ. ಆ್ಯಂಡ್ ನೀವು ಇನ್ನೊಂದು ಹೇಳಿದ್ರಿ, ನನಗೆ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ಬಂದು ಕೂತ್ಕೊಳ್ತಾರೆ, ನನಗೆ ಹೀಗೇ ಬೇಕು ಸಾಂಗು, ಇದೇ ಥರ ಇರಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅದ್ರ ತಕ್ಕನಾಗಿ ನಾನು ಅದನ್ನು ನೀಟಾಗಿ ಅವ್ರಿಗೆ ಇಷ್ಟ ಆಗೋ ಥರ ಮತ್ತು ನಮ್ಮ ಜನರಿಗೆ ಇಷ್ಟ ಆಗೋ ಥರ ನಾವು ಕ್ರಿಯೇಟಿವಿಟಿನ ಕಂಡುಹಿಡಿಬೇಕಂದ್ರೆ ಅಫ್ಕೋರ್ಸ್ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್.
ನೈಟ್ ಆಗಿರ್ಬೋದು, 1 ವೀಕ್ ಆಗಿರ್ಬೋದು, 1 ತಿಂಗಳಾಗಿರ್ಬೋದು, ಎಷ್ಟೋ ನಿಮಗೆ ಗೊತ್ತಿರಂಗೆ ಎಷ್ಟೋ ಸರಿ ನೀವು ಊಟ ಮಾಡಿರಲ್ಲ, ಕರೆಕ್ಟಾಗಿ ನೀರು ಕುಡ್ದಿರಲ್ಲ, ಮತ್ತು ಮನೆಯಲ್ಲೂ ನಿಮ್ಮದೇ ಆದಂಥ ಓನ್ ಕಮಿಟ್ಮೆಂಟ್ಸ್ ಇರುತ್ತೆ, ಪರ್ಸ್ನಲ್ ಆಗಿ ಅಲ್ಲಿಂದ ಪ್ರೆಷರ್ ಆಗ್ತಿರುತ್ತೆ. ದೆನ್ ಇಲ್ಲಿ ಮ್ಯೂಸಿಕ್ ಬೇರೆ ಬರ್ತಿರಲ್ಲ, ಟ್ರೈ ಮಾಡ್ತೀರಾ ಏನು ಮಾಡಿದ್ರು ಆಗ್ತಿರಲ್ಲ. ಸೊ ಇಷ್ಟೆಲ್ಲ ಪ್ರೆಷರ್ ಇದ್ರೂ ಕೂಡ ಅದರಲ್ಲಿ ಒಂದು ಬ್ಯೂಟಿಫುಲ್ ಒಂದು ಬ್ಯೂಟಿನೇ ಕಂಡುಹಿಡ್ಕೊಳ್ತೀರಾ. ದಟ್ ಈಸ್ ಕಾಲ್ಡ್ ಮ್ಯೂಸಿಷಿಯನ್. ಸೊ ಅದು ನಿಮ್ಮ ಇಂಟ್ರೆಸ್ಟು. ನಿಜಕ್ಕೂ ಅದು ಖುಷಿ ಆಗುತ್ತೆ. ಯಾಕೆಂದರೆ ನಾವು ಏನೋ ಒಂದು ಸಾಂಗ್ಗಳನ್ನ ಕೇಳಬೇಕಾದ್ರೆ ನಮ್ಗನ್ಸುತ್ತೆ ಒಂದು ಸಾಂಗ್ ಸಿಚುವೇಶನ್, ಇವತ್ತು ನಾನು ಈ ಸಾಂಗನ್ನ ಕೇಳಿದ್ರೆ 1 ತಿಂಗಳಲ್ಲ 1 ವರ್ಷ ಬಿಟ್ಟು ಅದೇ ಸಾಂಗ್ನ ಕೇಳಿದ್ರೆ ನಂಗೆ ಈ ಸಿಚುವೇಶನ್ನು, ಆ ಒಂದು ಅಟ್ಮಾಸ್ಫಿಯರು, ಮತ್ತು ಯಾರ ಜೊತೆ ಇದೆ ಪ್ರತಿಯೊಂದು ಕೂಡ ನನಗೆ ನೆನಪಾಗುತ್ತೆ. ಅಂದರೆ ಇಟ್ ಈಸ್ ಅ ಪವರ್ ಆಫ್ ದ ಮ್ಯೂಸಿಕ್ ಆ್ಯಕ್ಚುಲಿ. ಅಷ್ಟೊಂದು ಆಳವಾಗಿರೋಂಥ ಮ್ಯೂಸಿಕ್ ನಾನು ಕಲ್ತೀನಿ. ದಟ್ ಈಸ್ ಗ್ರೇಟ್ ಆ್ಯಕ್ಚುಲಿ. ಸರ್ ಓಕೆ, ಈ ಲವ್ ಅನ್ನೋ ಪಾರ್ಟಿಗೆ ಬಂದರೆ ಹೇಗೆ ಸರ್? ನಾನು ಕೇಳ್ಪಟ್ಟೆ ಲೈಕ್ ತುಂಬ ನಾಟಿ ಇದ್ರಂತೆ, ಆ್ಯಂಡ್ ತುಂಬ ನಿಮಗೆ ಗರ್ಲ್ಸ್ ಫ್ಯಾನ್ಸ್ ಫಾಲೋವರ್ಸ್ ಇದ್ರಂತೆ. ಅವಾಗಲೇ ನೀವು ಮ್ಯೂಸಿಕ್ಸ್ ಎಲ್ಲ ನೋಡಿಸ್ಬೇಕಾದ್ರೆ ಸರ್ ನಿಜ ಹೇಳ್ಬೇಕು ಸರ್, ಆಮೇಲೆ ಮನೆಗೆ ಸರ್ ಇವಾಗ ನೋಡಿ ಸರ್, ಇದು ಫ್ಲಾಶ್ ಬ್ಯಾಕ್. ನಾನು ಬಿಡಿ, ಪಾಸ್ಟ್ ಇಸ್ ಪಾಸ್ಟ್. ಇವಾಗ ಏನಾದ್ರೂ ನಾವು ಕೆಲಸ ಮಾಡಿದೀವಿ ಅಂದ್ರೆ ಅದು ಹೊಟ್ಟೋಯ್ತು, ಏನ್ ಮಾಡಲ್ಲ. ಎಷ್ಟು ಜನ ಸರ್? ಓಕೆ, ಅದು ಬಿಫೋರ್. ಇವಾಗ ನಿಮ್ ಮೆಸಸ್ ಏನ್ ಹೇಳಿದ್ರೆ ಅದಕ್ಕೂ ಮುಂಚೆ ನಿಮ್ ಕಾಲೇಜ್ ಡೇಸ್ ನಲ್ಲಿ ಒಂದು ಲವ್ ಅಂತ ಆಗಿರೋಂಥದ್ದು ಆತರ ನಮ್ಗೆ ಬಂದು ನಿಜವಾಗ್ಲೂ ಮೈಂಡ್ ಇರ್ಲಿಲ್ಲ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಿಮ್ಗೆ ವಿಶೇಷವಾದ ವ್ಯಕ್ತಿಯನ್ನ ನಾನು ನಿಮ್ಗೆ ಪರಿಚಯ ಮಾಡಿಕೊಟ್ಟೆ. ನಮ್ಮ ಮ್ಯೂಸಿಕ್ ಅಂದರೆ ಏನು, ಮ್ಯೂಸಿಕ್ಕಿನ ಆಳ ಎಷ್ಟಿರುತ್ತೆ, ಅದರ ಕಷ್ಟ ಎಷ್ಟಿರುತ್ತೆ, ಮತ್ತು ಅದರದೇ ಆದಂಥ ಖುಷಿ ಎಷ್ಟಿರುತ್ತೆ, ಒಂದು ಮ್ಯೂಸಿಕ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ, ಅದಕ್ಕೆ ಎಷ್ಟು ಡೆಡಿಕೇಟ್ ಮಾಡಬೇಕು, ಎಷ್ಟು ಎಫರ್ಟ್ ಹಾಕಬೇಕು, ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸಿದ್ರು. ಸರ್, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮದೇ ಆದಂಥ ಅತ್ಯಮೂಲ್ಯವಾದಂಥ ಸಮಯನ ಸ್ಪೆಂಡ್ ಮಾಡಿದ್ರಿ. ನಿಜಕ್ಕೂ ಖುಷಿ ಆಗುತ್ತೆ. ಮನುಷ್ಯ ಅಂದ್ರೆ ಅಫ್ಕೋರ್ಸ್ ಎಲ್ಲರೂ ಬ್ಯುಸಿ ಇದ್ದೇ ಇರ್ತಾರೆ. ಅಂಥ ಒಂದು ಬ್ಯುಸಿ ಶೆಡ್ಯೂಲ್ಸಲ್ಲಿ ನಮಗೆ ಒಂದು ಟೈಮ್ನ ಬ್ರೇಕ್ ಮಾಡಿ ನೀವು ಬ್ಯೂಟಿಫುಲ್ ಟೈಮ್ನ ನಮಗೆ ಕೊಟ್ರಿ. ಕಾರ್ಯಕ್ರಮನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ಸ್. ಥ್ಯಾಂಕ್ ಯು. ನಮಸ್ತೆ ಸರ್.